ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಅದಕ್ಕೆ ಅರ್ಧ ಕೆ.ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಒಂದು ಚೆನ್ನಾಗಿ ಬಟ್ಟೆಲಿ ವಾಶ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಬೆಳ್ಳುಳ್ಳಿ, ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 2 ಟೊಮೊಟೊ, ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು, ತಿರ್ಗಾ ಕೊತ್ತಂಬರಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಕೊಬ್ಬರಿ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಉಪ್ಪು. ಇವಾಗ ಒಂದು ಬಾಣಲಿ ಇಟ್ಕೊಂಡು ಸೊ ಅದಕ್ಕೆ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಏನು ಅಂದರೆ ಬೆಂಡೆಕಾಯಿ ಜಾಸ್ತಿ ಜನ ತಿನ್ನಲ್ಲ, ಯಾಕೆ ಅಂದರೆ ಅದು ಲೋಳೆ ಅಂಶ ಇರುತ್ತೆ ಅನ್ನೋದು. ಸೊ ಒಂಥರ ಇದಾದಮೇಲೆ ಈ ಅಂಟು ಥರ ಇರುತ್ತೆ ಅಂತ ಯಾರೂ ಜಾಸ್ತಿ ತಿನ್ನಲ್ಲ. ಸೊ ಇವಾಗ ಏನು ಮಾಡಿ ಗೊತ್ತಾ, ಬೆಂಡೆಕಾಯಿ ತತ್ತಿರಲ್ಲ ಆವಾಗ ನೀವು ಚೆನ್ನಾಗಿ ವಾಶ್ ಮಾಡಿ ಸೊ ಬಟ್ಟೆಯಲ್ಲಿ ಒರೆಸಿ ನೀವು ಇದು ಮಾಡೋದ್ರಿಂದ ನಿಮಗೆ ಲೋಳೆ ಅಂಶ ಅನ್ನೋ ಸಿಗಲ್ಲ. ತಿರ್ಗಾ ಹುರಿಬೇಕಾದ್ರೆ 1 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್. ಅದರಿಂದ ನಿಮ್ಗೆ ಇನ್ನೂ ಅಷ್ಟು ಲೋಳೆ ಅಂಶ ಅನ್ನೋದು ಕಡಿಮೆ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಒಂದು ಚೂರು ಲೋಳೆ ಅನ್ನೋದು ಎಲ್ಲೂ ಕಾಣಿಸ್ತಿಲ್ಲಲ್ಲ, ಲೋಳೆ ಅನ್ನೋದು ಎಲ್ಲೂ ಬಿಟ್ಕೋತಿಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಮೀಡಿಯಮ್ ಉರಿಲೇ ಇಟ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ, ಮಕ್ಕಳಿಗೆಲ್ಲ ಅಷ್ಟೇ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬುದ್ಧಿ ಚುರುಕಾಗೋದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ ಒಂದು ಸರಿ, ಓಕೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು, ಅಂಟು ಅನ್ನೋದು ಒಂಚೂರು ಇರಬಾರ್ದು. ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಫ್ರೈ ಆಗಿದೆ, ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆಗಲೇ ತೊಗೊಂಡಿದ್ವಲ್ಲ, ಸೊ ಕೊತ್ತಂಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಮಾಡ್ತಿರೋ ಕ್ವಾಂಟಿಟಿ ಒಂದು 3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮಗೆ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ತೊಗೊಂಡು ಮಾಡ್ಬೋದು ಫ್ರೆಂಡ್ಸ್. ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಸಾಂಬಾರು ಒದಗುತ್ತೆ ಅಂತಾರೆ. ಸೊ ನೀವು ನೋಡಿ ಹಾಕ್ಕೊಳ್ಳಿ. ನಾನೀಗ ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಹಸಿಕಾಯಿ ಬೇಕಾದರೂ ತೊಗೋಬೋದು. ಸೊ ಈಗ ನಾನು ಇಲ್ಲಿ 1 ಅಥವಾ 2-3 ಸ್ಪೂನಷ್ಟು ನಾನಿಲ್ಲಿ ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿ ಫ್ರೆಂಡ್ಸ್. ಸೊ ನಿಮಗೆ ಸಾಂಬಾರು ಪುಡಿ ರೆಸಿಪಿ ವಿಡಿಯೋ ಬೇಕು ಅಂದರೆ ಸೊ ನನಗೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು 2 ಅಥವಾ 2 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೋತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ. ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಅಂದರೆ ನುಣ್ಣಗಾಗಬೇಕು, ಈ ತರಕಾರಿ ಥರ ಇರಬಾರ್ದು. ಸೊ ಫುಲ್ಲು ನುಣ್ಣಗಾಗಬೇಕು ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ. ಸೊ ಈ ಥರ ಪೇಸ್ಟು ರೆಡಿ ಆಗಬೇಕು. ಇವಾಗ ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಇವನ್ನೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಕೆಲವೊಬ್ಬರು ಒಗ್ಗರಣೆನೂ ಹಾಕ್ಕೊಳ್ಳಲ್ಲ, ಬಟ್ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ತಿರ್ಗಾ ಬೆಳ್ಳುಳ್ಳಿ, ಈರುಳ್ಳಿನ ಇದು ಮಾಡಬಾರ್ದು ಫ್ರೆಂಡ್ಸ್. ಒಂಚೂರು ಫ್ರೈ ಆಗಬೇಕು, ಅಂದರೆ ಈರುಳ್ಳಿ ಕಲರು ಚೇಂಜ್ ಆಗಬೇಕು. ಸೊ ಅಲ್ಲಿ ತನಕ ನಾವು ಈರುಳ್ಳಿನ ಇದು ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈರುಳ್ಳಿ ಫ್ರೈ ಆದಮೇಲೆ ಸೊ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೊ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಜಜ್ಜಿ ಹಾಕ್ಕೊಳ್ಳಿ. ಸೊ ಇಲ್ಲಾಂದರೆ ಹಾಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಆಗಲೇ ರುಬ್ಬಿಕೊಂಡಿದ್ವಲ್ಲ, ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಒಗ್ಗರಣೆದು ಹಸಿ ವಾಸನೆ ಹೋಗೋ ತನಕ, ಅಂದರೆ ರಾ ಸ್ಮೆಲ್ ಅಂತಾರಲ್ಲ, ಸೊ ಅದು ಹೋಗೋ ತನಕ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಸೊ ಈಗ ಮಿಕ್ಕಿರೋ ಮಸಾಲೆನ ಹಾಕ್ಕೊಳ್ಳೋಣ. ಅದೇ ಜಾಡಿಗೆನೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು
ಅದೇ ನೀರನ್ನ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ನಿಮಗೆ ಎಷ್ಟು ಗಟ್ಟಿ ಬೇಕು, ಈಗ ಗ್ರೇವಿ ಟೈಪ್ ಬೇಕಾ ಅಥವಾ ಸಾಂಬಾರಿಗೆ ಬೇಕಾ, ತೆಳ್ಳಗಿರಬೇಕಾ, ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಅನ್ನ ಮತ್ತು ಮುದ್ದೆಗೆ ಎರಡಕ್ಕೂ ಇದಾಗೋ ಥರ ಹೊಂದ್ಕೊಳ್ಳೋ ಥರ ನಾನು ಇದು ಮಾಡ್ಕೊತಾ ಇದ್ದೀನಿ. ಈಗ 1 ಅಥವಾ 2 ಸ್ಪೂನಷ್ಟು ನಿಮಗೆ ರುಚಿಗೆ ನೋಡಿ ನೀವು ಉಪ್ಪು ಹಾಕ್ಕೊಳ್ಳಿ. ಸೊ ಇವಾಗ ಮಸಾಲೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಅಲ್ಲಿ ತನಕ ಈಗ ವೆಯ್ಟ್ ಮಾಡೋಣ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಷ್ಟು ನಮಗೆ ರುಚಿ ಜಾಸ್ತಿ ಸಿಗುತ್ತೆ. ಮತ್ತು ನೀವು ಇದನ್ನು ಗ್ರೇವಿ ಟೈಪ್ ಆದರೂ ಚಪಾತಿ ಅಥವಾ ದೋಸೆ, ರೊಟ್ಟಿ ಅದಕ್ಕೆ ಬೇಕು ಅಂದರೆ ನೀವು ಗಟ್ಟಿಯಾಗಿ ಮಾಡಿದ್ರೆ, ಸೊ ಜಾಸ್ತಿ ನೀರು ಹಾಕ್ತಾನೆ ಮಾಡಿದಷ್ಟು ನಿಮಗೆ ಗಟ್ಟಿ ಅಥವಾ ಗ್ರೇವಿ ಟೈಪಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಂತೂ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮಮ್ಮ ಎಲ್ಲ ತಿಂತಿರ್ತಾರೆ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಹೇಳಿ. ಸೊ ನಿಮಗೆ ಯಾವ್ಯಾವ ಥರದ ಅಡುಗೆಗಳು ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ, ಮಸಾಲೆ ಚೆನ್ನಾಗಿ ಕುದೀತಿದೆ. ಸೊ ಇವಾಗ ನಾವು ಆಗಲೇ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಈಗ ನಾವು ಹುರಿಯೋಕ್ಕಿಂತ ಮುಂಚೆ ಬೆಂಡೆಕಾಯಿ ಎಷ್ಟು ತೊಗೊಂಡಿರ್ತೀವೋ ಹುರಿದ್ಮೇಲೆ ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ನೀವು ತೊಗೋಬೇಕಾದ್ರೆ ನೋಡಿ ತೊಗೊಳ್ಳಿ ಫ್ರೆಂಡ್ಸ್. ಸೊ ಈಗ ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಏಕೆಂದರೆ ಸೊ ಬೆಂಡೆಕಾಯಿಯು ಸಹ ಉಪ್ಪು ಖಾರ ಅನ್ನೋದನ್ನ ಹಿಡಿಬೇಕಲ್ವ. ಸೊ ಅದರಿಂದ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಸೊ ನಾನು ಹೊಸ್ದಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ನ ನಾನು ಇದು ಮಾಡ್ತಿರೋದು, ಕುಕಿಂಗ್ ಚಾನಲ್ನ. ಸೊ ಪ್ಲೀಸ್ ಆದಷ್ಟು ಜನ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಿದೆ ಸಾಂಬಾರು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಹಂಗೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಸೊ ಈಗ ಫೈನಲಿ ನೋಡ್ತಿದ್ದೀರಲ್ಲ, ಸೊ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ಸ್. ಸೊ ನಾನು ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಬಂತು ಟ್ರೈ ಮಾಡಿ.